ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಕೊಳ್ಳಿ, ಆಗಾಗ ಫೋನ್ ಮಾಡಿ ಮಾತಾಡಿ. ಆಮೇಲೆ ಹೊಸ ಫೋನ್ ಅಂತ ವಾಶ್ ಗೀಶ್ ಹಾಕಿಟ್ಬಿಟ್ಟಿರ. ಇದು ಮಾತಾಡೋದಕ್ಕಷ್ಟೇ ಇರೋದು, ಇನ್ನೇನಕ್ಕೂ ಅಲ್ಲ. ಆಗಾಗ ನನಗೂ ಇದೇ ರೀತಿ ಫೋನ್ ಮಾಡಿ ತಲೆ ತಿಂತಾರೆ. ಎಂಜಾಯ್. ಹಾ, ಬಲರಾಮ, ಪುಷ್ಪ, ಸಾರಿ ಗೋವಿಂದು. ಮಯೂರಮ್ಮ, ಹೊಸ ಫೋನು ಚಿಕ್ಕಜ್ಮಾರ ಕೊಡ್ಸಿದ್ರ? ಹೌದಣ್ಣ. ಸಖತ್ತಾಗದೆ. ಆದ್ರೆ ಇದು ನಾನ್ ಬಳಸ್ತಾ ಇದ್ನಲ್ಲ ಫೋನು, ಆ ಥರ ಇಲ್ಲ ಅಣ್ಣ. ನೀನ್ ಬಳಸ್ತಾ ಇದ್ದಿತ್ತು ನಮ್ ತಾತನ ಕಾಲದ ಮೊಬೈಲ್ನ. ಈಗೆಲ್ಲ ಇದೇ ತರ ಮಯೂರಿ ಬರೋದು, ಸ್ಮಾರ್ಟ್ ಮೊಬೈಲು. ಕೊಡಿಲಿ ಹೇಳ್ಕೊಡ್ತೀನಿ. ನೀನ್ ಯೂಸ್ ಮಾಡ್ತಾ ಇದ್ದಾರ ನಮ್ ತಾತನ ಕಾಲದ ಮೊಬೈಲು, ಹಂಗಲ್ಲ ಇದು. ಹಿಂಗಂಕಿ ಅದೆಲ್ಲ ಇಲ್ಲ, ಸಿಂಪಲ್ ಆಗಿ ಅಫಿಷಿಯಲ್ ಆಗಿ ಸಾಪ್ಯಾಕ್ ಹಿಂಗಂದ್ರೆ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಪಕ್ಕದಲ್ಲೇ ಮ್ಯೂಸಿಕ್ ಪ್ಲೇಯರ್ ಐತೆ, ಸಾಂಗ್ ಹಾಕೋ, ಮಸ್ತಕ್ ಸಾಂಗ್ ಕೇಳ್ತಾ ಇರು. ಅದಾಯ್ತಾ? ಪಕ್ಕದಲ್ಲೇ ಕ್ಯಾಮ್ರಾ ಐತೆ, ಕ್ಯಾಮ್ರಾ ಆನ್ ಮಾಡ್ಕೋ, ಟ್ರೀಜಿಕ್ ಅಂತ ಒಂದ್ ಫೋಟೋ ತಕೋ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವೇ? ಅದು ಬಿಟ್ಟಾಕು, ನೈಟ್ ಹೊತ್ತು ಕರೆಂಟ್ ಹೋಯ್ತು ಅಂತ ಅನ್ಕೋ, ನೋಡಿಲಿ ಮೇಲಿಂದ ಟಾಯ್ ಅಂತ ಹೇಳಿದ್ರೆ ಬರ್ತದೆ. ಟಾರ್ಚ್ ಆನ್ ಮಾಡ್ಕೋ, ತೊಗರಿಕಾಯಿ ಬೇಳೆ ಎಲ್ಲೈತಿ ಹುಡುಕು, ಬಂದೆಕಾಯಿ ಎಲ್ಲೈತಿ ಹುಡುಕು, ಆಲೂಗೆಡ್ಡೆ ಎಲ್ಲೈತಿ ಹುಡುಕು, ತಿರ್ಗಾ ಮ್ಯಾಕ್ ಹೋಗು, ಆಫ್ ಮಾಡ್ಕೋ. ಅಷ್ಟೇ ಅಲ್ಲ, ವಿಡಿಯೋ ಕಾಲ್ ಮಾಡ್ಬಿಟ್ಟು ಹಾಯ್ ಅಪ್ಪಯ್ಯ, ಅವಳೆಲ್ಲವಳೆ ಇವಳೆಲ್ಲವಳೆ ಅಜ್ಜಿಗ್ ತೋರ್ಸು ಅಂತೆಲ್ಲ ವಿಡಿಯೋ ಕಾಲಲ್ಲೇ ಮಾತಾಡ್ಬೋದು. ನಾನು ಒಬ್ಳೇನೋ ಚಿಂತೆನೆ ಇರಲ್ಲ ನಿನ್ಗೆ. ತಗೋ, ಹಂಗೂ ಗೊತ್ತಾಗ್ಲಿಲ್ವಾ? ಮತ್ತೊಮ್ಮೆ ಕೇಳು, ಮತ್ತೊಮ್ಮೆ ಹೇಳ್ಕೊಡ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ಥ್ಯಾಂಕ್ಸ್ ಅಣ್ಣ. ನೋಡು, ಬಾಯಿ ತುಂಬಾ ಅಣ್ಣ ಅಂತ ಕರಿತೀಯ, ಆದ್ರೆ ಈ ಅಣ್ಣನ ಹತ್ರ ಒಂದ್ ಮಾತು ಹೇಳ್ದೇನೆ ಮನೆ ಬಿಟ್ಟು ಹೋದಲ್ಲ, ಇದ್ ಸರಿನೇ? ನೀನ್ ಕಾಣಿಸ್ತಾ ಇಲ್ಲ ಅಂತ ನಿನ್ ಫೋನ್ಗೆ ಎಷ್ಟು ಸಲ ಕಾಲ್ ಮಾಡ್ದೆ ಗೊತ್ತಾ? ಬರೀ ಚಾಪು. ನನಗಂತೂ ಗಾಬರಿನೇ ಆಗೋಗ್ಬಿಟ್ಟಿತ್ತು. ಈ ಗೊತ್ತಿಲ್ದೇ ಇರೋ ಊರಲ್ಲಿ ಎಷ್ಟು ಪೇಚಾಡ್ತಾ ಇದೀಯೋ, ಎಷ್ಟು ಪರದಾಡ್ತಾ ಇದೀಯೋ, ಏನ್ ಮಾಡ್ತಾ ಇದೀಯೋ, ತಿಂದೋ ಉಂಡೋ ಇಲ್ವೋ, ನಿನ್ಗೇನ್ ಗೊತ್ತಾಗ್ಬೇಕು ನನ್ ಚಿಂತೆ. ಅದೇ ಟೈಮಲ್ಲಿ ಚಿಕ್ಕಜ್ಮಾನ್ರು ಬಂದ್ರು. ನೀನ್ ಗುಡಿಕ ಬರ್ತೀನಿ ಅಂತ ಹೊರಗಡೆ ಹೋಗೋದಕ್ಕೆ. ನನ್ ಕರೀತಾರೇನಂತ ತುದ್ಗಾಲೇ ಕಾಯ್ತಾ ಇದೆ, ಕರೀಲೇ ಇಲ್ಲ, ಒಂಟೆ ಹೋದ್ರು. ಆಮೇಲೆ ನೀನ್ ಸಿಗ್ಲಿಲ್ಲ ಅಂತ ಆಪ್ ಮಾರಿ ಹಾಕೊಂಡ್ ಬಂದ್ರ, ಅವ್ರ ಮಕ್ಕ ನೋಡಕ್ಕೆ ಆಗ್ಲಿಲ್ಲ. ನಾನಂತೂ ಈ ಭೂಮಿ ಮೇಲೆ ಎಷ್ಟು ದೇವ್ರುಗಳವ, ಎಲ್ಲಾ ದೇವ್ರ ಮೇಲೂ ಅರ್ಚೆ ಕಟ್ಕೊಬಿಟ್ಟಿದೀನಿ, ನಿನ್ಗೇನು ಆಗದೆ ಇರ್ಲಿ ಅಂತ. ಅಲ್ಲ ಕಣಮ್ಮ, ಈ ಅಣ್ಣನ ಹತ್ರ ಏನೇ ಇದ್ರು ಹೇಳ್ಕೊಂಬೋದಾಗಿತ್ತಲ್ಲಮ್ಮ, ಯಾಕಮ್ಮ ಹಿಂಗ್ ಮಾಡ್ಬಿಟ್ಟೆ ನೀನು? ಇಲ್ಲ ಅಣ್ಣ, ಇಲ್ಲ ಆಗ್ತಿರೋ ನೋವು ಅನುಮಾನನ ಏನು ಅಂತ ಹೇಳ್ಕೊಳ್ಳಿ. ನನ್ ಜಾಗ ಇದಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಹೊರಟ್ಬಿಟ್ಟೆ. ಯಾಕಮ್ಮ ಇದು ನಿನ್ ಜಾಗ ಅಲ್ಲ ಅಂತೀಯ? ಇದು ನಿನ್ನ ಮನೆ ಕಣಮ್ಮ, ನೀನ್ ಈ ಮನೆ ಸೊಸೆ ಅನ್ನೋದು ಯಾಕಮ್ಮ ಮರ್ತು ಬಿಡ್ತಾ ಇದೀಯ ನೀನು? ಇಲ್ಲ ಅಣ್ಣ, ನನಗೆ ನಾನು ಈ ಮನೆ ಸೊಸೆ ಅನ್ನೋ ಭಾವನೆ ಇವತ್ತಿನವರೆಗೂ ಬಂದಿಲ್ಲ. ನಾನು ಈ ಮನೇಲಿ ಕೆಲ್ಸದವಳು ಮಾತ್ರ. ನೋಡು, ತಿರ್ಗಾ ಅದನ್ನೇ ಹೇಳ್ತೀಯಲ್ಲ. ನೀನ್ ಯಾವತ್ತು ಈ ಮನೆ ಸೊಸೆ ಅನ್ನೋದನ್ನ ಅರ್ಥ ಮಾಡ್ಕತೀಯೋ, ಅವತ್ತೇ ನಿನ್ ಕಷ್ಟ ಎಲ್ಲ ದೂರ ಆಗೋದು. ಇದು ಮಾತ್ರ ಚೆನ್ನಾಗಿ ನೆನಪಲ್ಲಿ ಇಟ್ಕೊಬಿಡ್ ನೀನು. ನನಗದ್ರ ಅವಶ್ಯಕತೆ ಇಲ್ಲ. ನನ್ನ ಪ್ರಪಂಚ ಇದಲ್ಲ, ನನ್ನ ಪ್ರಪಂಚನೇ ನನ್ನೂರು. ಆ ಪ್ರಪಂಚದಲ್ಲಿ ಅಜ್ಜಿ, ಅಪ್ಪಯ್ಯ,
ನನ್ನ ತಂಗಿದಿರ್ ಮಾತ್ರ ಇರ್ತಾರೆ.